ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಹೀರೆಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಎಲ್ಲ ವೆರೈಟಿ ತರಕಾರಿ ಚಟ್ನಿಗಳನ್ನೂ ಮಾಡ್ತೀವಿ ಅಲ್ವಾ, ಹೀರೆಕಾಯಿನೂ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ. ರೊಟ್ಟಿ, ಚಪಾತಿ ಅಥವಾ ಅನ್ನದ ಜೊತೆ ಬೇಕಾದರೂ ಇದನ್ನು ಉಪಯೋಗಿಸ್ಕೊಂಡು ತಿನ್ಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ಸ್ಟವ್ ಆನ್ ಮಾಡಿಕೊಂಡು ಒಂದು ದಪ್ಪ ತಳ ಇರೋವಂಥ ಬಾಣಲಿ ಅಥವಾ ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜ ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಕಡಲೆಕಾಯಿ ಬೀಜ ಚೆನ್ನಾಗಿ ಚಟಪಟ ಅನ್ನಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಹೈ ಫ್ಲೇಮಲ್ಲಿ ಕಡಲೆಕಾಯಿ ಬೀಜನ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಚಟಪಟ ಅಂತ ಇದೆ. ಇವಾಗ ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿಕೊಂಡು ಈ ಕಡಲೆಕಾಯಿ ಬೀಜನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತೀನಿ. ಅದೇ ಪಾತ್ರೆ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ ಹಾಗೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ. ಫಸ್ಟ್ ಕಡಲೆಬೇಳೆನ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಂಡಿರ್ತೀನಿ. ಒಂದು 30 ಸೆಕೆಂಡ್ ಫ್ರೈ ಆಗ್ತಿದೆ ಹಾಗೆ 1 ಟೀ ಸ್ಪೂನ್ ಉದ್ದಿನಬೇಳೆ. ಉದ್ದಿನಬೇಳೆನೂ ಅಷ್ಟೇ ಜಸ್ಟ್ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಒಳ್ಳೆ ಘಮ ಬರ್ತಾ ಇದೆ. ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಚಟಪಟ ಅಂತ ಅಂತಿದ್ದ ಹಾಗೆ ಒಂದು 3 ರಿಂದ 4 ಹಸಿಮೆಣಸಿನ್ಕಾಯಿ. ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೋಡ್ಕೊಂಡು ಹಾಕೊಳ್ಳಿ. ಹಸಿಮೆಣಸಿನ್ಕಾಯಿದು ಒಂಚೂರು ಘಾಟ್ ಅಂಶ ಎಲ್ಲ ಹೋಗ್ತಿದೆ ಹಾಗೆ ಮೈನ್ ಐಟಮ್ ಇವಾಗ ಹೀರೆಕಾಯಿ ಹಾಕೊಳ್ತಾ ಇದ್ದೀನಿ. ಒಂದು ಉದ್ದದ ಹೀರೆಕಾಯಿ ಅಂದರೆ 1/4 kg ಬರುತ್ತೆ. ಅದರದ್ದು ಮೇಲ್ಗಡೆ ಇರೋವಂಥ ಗಟ್ಟಿ ಅಂಶ ಅಂದರೆ ಸಿಪ್ಪೆ ಲೈಟಾಗಿ ತೆಗೆದುಬಿಟ್ಟು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಹೀರೆಕಾಯಿ ಕಂಪ್ಲೀಟಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಹೈ ಫ್ಲೇಮಲ್ಲಿ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡೆ ಲೈಟಾಗಿ ಸಾಫ್ಟಾಗಿ ಆಗಿದೆ. ಆವಾಗ ರುಚಿಗೆ ತಕ್ಕಷ್ಟು ಹರಳುಪ್ಪು, ಬೆಳ್ಳುಳ್ಳಿ ಒಂದು 7 ರಿಂದ 8 ಎಸ್ಳು, 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಆವಾಗ ಬೇಗ ಸಾಫ್ಟ್ ಆಗುತ್ತೆ. 1 ಗರಿ ಕರಿಬೇವಿನ ಸೊಪ್ಪು, ಹುಣಸೆ ಹಣ್ಣು ಹುಳಿಗೆ ತಕ್ಕ ಹಾಗೆ ನೋಡಿಕೊಂಡು ಹಾಕೊಳ್ಳಿ. 1.5 ಇಂಚಷ್ಟು ಹುಣಸೆ ಹಣ್ಣನ್ನ ಒಂಚೂರು ನೀರಲ್ಲಿ ನೆನೆಸಿಟ್ಟು ತೊಗೊಂಡಿದ್ದೆ, ಆವಾಗ ಬೇಗ ಸಾಫ್ಟ್ ಆಗುತ್ತೆ. ಜೊತೆಗೆ ಫ್ರೈ ಮಾಡಬೇಕಾದ್ರೂ ಅದು ಮೆತ್ತಗಾಗುತ್ತೆ. ಈ ಪೂರ್ತಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಸಿಗಮ ಹೋಗಿ ಎಲ್ಲ ತರಕಾರಿಗಳು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ. 3 ರಿಂದ 4 ನಿಮಿಷ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸಾಫ್ಟ್ ಆಗಿದೆ. ಒಂದು 1/4 ಕಪ್ಪಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಒಂದು ಬಿಸಿಗೆ ಕೊತ್ತಂಬರಿ ಸೊಪ್ಪು ಸಾಫ್ಟ್ ಆಗೋಗ್ಬಿಡುತ್ತೆ. ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಲಿ. ಇದರಲ್ಲೇ ಬಿಟ್ಟರೆ ತುಂಬ ಹೊತ್ತು ಲೇಟ್ ಆಗುತ್ತೆ ತಣ್ಣಗಾಗೋದಕ್ಕೆ. ಅದಕ್ಕೋಸ್ಕರ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಇದನ್ನು. ಈ ಹೀರೆಕಾಯಿ ಜಾಗದಲ್ಲಿ ನೀವು ಬೇರೆ ಬೇರೆ ತರಕಾರಿಗಳನ್ನ ಹಾಕ್ಕೊಂಡು ಮಾಡ್ಕೋಬೋದು. ಬದನೆಕಾಯಿ, ತೊಂಡೆಕಾಯಿ, ಬೆಂಡೆಕಾಯಿ ಅಥವಾ ಬರೀ ಟೊಮೆಟೊ, ಈ ಥರ ಬೇರೆ ಬೇರೆ ಐಟಮ್ಗಳನ್ನ ಹಾಕ್ಕೊಂಡು ಸೇಮ್ ಇನ್ನೆಲ್ಲ ಐಟಮ್ಸ್ಗಳು ಅದೇನೆ ಇನ್ನೆಲ್ಲನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನೀವು ಮಾಡ್ಕೋಬೋದು. ಇದು ಪೂರ್ತಿಯಾಗಿ ತಣ್ಣಗಾಗಲಿ, ಬೇರೆ ಕಡೆ ಇಡ್ತೀನಿ. ಇವಾಗ ಹುರಿದಿರೋ ಐಟಮ್ನೆಲ್ಲ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ ತಣ್ಣಗಾದ ನಂತರ. ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲ ಹೊಂದ್ಕೊಳ್ಳೋದಕ್ಕೆ ಹುರಿದಿರೋಂಥ ಕಡಲೆಕಾಯಿ ಬೀಜ ಕೊನೆಯಲ್ಲಿ ಹಾಕ್ಕೊಂಡು ತರ್ತರಿಯಾಗಿ ಚಟ್ನಿ ಹದದಲ್ಲಿ ರುಬ್ಕೊಳ್ಳೋಣ. ನೋಡಿ, ಈ ಥರ ಕೈಯಲ್ಲಿ ನಾನು ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡೆ. ಒಂದು 1/4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈ ಹದದಲ್ಲಿ ಬಂದಿದೆ. ನೀವೇನಾದರೂ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಮಾಡ್ಕೊಳ್ಳೋದಾದರೆ ಈ ಹದ ಸಾಕು. ಅನ್ನಕ್ಕೇನಾದರೂ ನೀವು ಕಲಿಸ್ಕೊಳ್ಳೋದಾದರೆ ಇನ್ನೊಂಚೂರು ತೆಳು ಮಾಡ್ಕೋಬೋದು ಬೇಕಿದ್ರೆ. ಖಾರ ಆವಾಗ ಇನ್ನಷ್ಟು ಜಾಸ್ತಿ ಹಾಕೊಳ್ಳಿ, ಇನ್ನೂ ರುಚಿಯಾಗಿರುತ್ತೆ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೋಡಿ, ಒಂಚೂರು ಟೇಸ್ಟ್ ಮಾಡಿ ನೋಡ್ತೀನಿ. ವಾವ್, ಸೂಪರ್ ಆಗಿದೆ. ಉಪ್ಪು, ಹುಳಿ, ಖಾರ ಲೈಟಾಗಿ ಸಿಹಿ ಇರೋದ್ರಿಂದ, ಹೀರೆಕಾಯಿ ಫ್ಲೇವರ್ ಬೇರೆ ಇರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಎಲ್ಲ ತರಕಾರಿಗಳಲ್ಲಿ ರುಬ್ಬಬೇಕಾದ್ರೆ ಚೂರು ನೀರು ಹಾಕ್ಕೊಂಡು ರುಬ್ಕೋಬೋದು. ಆದರೆ ಬೆಂಡೆಕಾಯಿದು ಚಟ್ನಿ ಮಾಡೋಕ್ಕೆ ಹೋಗ್ತಿರಲ್ಲ, ಆವಾಗ ನೀರು ಹಾಕೋಬೇಡಿ. ಜಸ್ಟ್ ಮಿಕ್ಸ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊಳ್ಳಿ, ಆವಾಗ ಅದು ಕೂಡ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಹೇಗೆ ಚಟ್ನಿ ಮಾಡೋದು ಅಂತ. ನೀವು ಒಂದ್ಸಲ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.